ಬೆಳಗ್ಗೆ ಪ್ರೀತಮ್ ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಬಂದ ಅನ್ಸುತ್ತೆ. ಅಷ್ಟರಲ್ಲಿ ಆದಿ ಅಡ್ಡ ಬಂದು ಮದುವೆ ವಿಷಯನೆಲ್ಲ ಹೇಳಿ ಎಲ್ಲನೂ ಹಾಳು ಮಾಡಿಬಿಟ್ಟ. ಆದರೂ ನನ್ನ ಮನಸ್ಸಲ್ಲಿರೋದ್ನೆಲ್ಲ ನಾನು ಹೇಳ್ಕೊಂಡೆ. ಆದರೆ ಪ್ರೀತು ನಾನು ಹೇಳಿದ್ನೆಲ್ಲ ಕೇಳಿಸ್ಕೊಂಡೋ ಇಲ್ವೋ ಗೊತ್ತಿಲ್ವಲ್ಲ. ಪ್ರೀತಮ್ ಯಾವತ್ತೂ ನನ್ನನ್ನು ಈ ಥರ ಮಾತಾಡಿಸ್ದೆ ಹೋಗಿದ್ದೇ ಇಲ್ಲ. ಇವತ್ತು ನೋಡಿದ್ರೆ ಜಸ್ಟ್ ಬಾಯ್ ಹೇಳ್ಬಿಟ್ಟು ಹೋದ. ಇವತ್ತು ನಾನು ಮಾತಾಡ್ಸಿದ್ರು ಅವ್ನು ನನ್ನ ಹತ್ರ ಮಾತಾಡೋ ಪರಿಸ್ಥಿತಿನಲ್ಲೇ ಇರಲಿಲ್ಲ. ಪ್ರೀತಮ್ ಮನ್ಸಲ್ಲಿ ಏನಿರ್ಬೋದು, ಅವ್ನು ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಿರ್ಬೋದು. ಮಧ್ಯಾಹ್ನ ಲಂಚ್ ಟೈಮಲ್ಲಿ ಸ್ಟಾಫ್ಸ್ ಎಲ್ಲ ಮಾತಾಡಿದ್ ನೋಡಿದ್ರೆ ನಮಗೆ ಇಂಡೈರೆಕ್ಟಾಗಿ ಹೇಳ್ತಿರೋ ಥರ ಇತ್ತು. ಆ ಮಾತೆಲ್ಲ ಕೇಳಿಸ್ಕೊಂಡ್ಮೇಲೆ ಪ್ರೀತು ಊಟ ಕೂಡ ಮಾಡದೆ ಎದ್ದು ಹೊಟ್ಟೋದ. ಅವ್ರು ಆಡಿದ ಮಾತಿಂದ ಪ್ರೀತಮ್ ಮನಸ್ಸಿಗೆ ತುಂಬ ಬೇಜಾರಾಯ್ತೇನೋ.